ನಮ್ಮ ಜಗತ್ತಿನಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯವಾಗದ ಎಷ್ಟೋ ರಹಸ್ಯವಾದ ಕಥೆಗಳಿವೆ. ಅಂತಹ ಕಥೆಗಳಲ್ಲಿ ಒಂದೇ ಎಲಿಸಾ ಲ್ಯಾಮ್ ಕತೆ. ನೀವು ಈಗ ನೋಡ್ತಾ ಇರೋ ಫುಟೇಜ್ ಪೊಲೀಸರು ಬಿಡುಗಡೆ ಮಾಡಿರುವ ಆಕೆಯ ಕೊನೆಯ CCTV ಫುಟೇಜ್. ಇದರಲ್ಲಿ ಆಕೆ ಯಾರಿಂದಲೂ ಬಚ್ಚಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಆದ್ರೆ ಕ್ಯಾಮ್ರಾದಲ್ಲಿ ಯಾರು ಕಾಣಿಸ್ತಿಲ್ಲ. ಲಿಫ್ಟ್ ಬಟನ್ಸ್ ಅನ್ನ ಆಕೆ ರ್ಯಾಂಡಮ್ ಆಗಿ ಪ್ರೆಸ್ ಮಾಡ್ತಿದ್ದಾಳೆ. ತುಂಬಾನೇ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ. ನಂತರ ಕೆಲವು ದಿನಗಳ ಕಾಲ ಕಣ್ಮರೆಯಾಗ್ತಾಳೆ. ಕೊನೆಗೆ ಅದೇ ಬಿಲ್ಡಿಂಗ್ ನ ಮೇಲಿರುವ ಒಂದು ದೊಡ್ಡ ವಾಟರ್ ಟ್ಯಾಂಕ್ ನಲ್ಲಿ ಆಕೆಯ ಡೆಡ್ ಬಾಡಿ ಸಿಗುತ್ತೆ. ಅದು ಕೂಡ ಬೆತ್ತಲೆಯಾಗಿ. ಕೆಲವರು ಈಕೆಯನ್ನ ಮೆಂಟಲಿ ಅನ್ಸ್ಟೇಬಲ್ ಅಂತ ಹೇಳಿದ್ರು. ಈಕೆ ಎಲಿವೇಟರ್ ಅನ್ನುವ ಹಾರರ್ ಗೇಮ್ ಆಡಿದಾಳೆ. ಅದಕ್ಕೆ ಆಕೆಗೆ ಬೇರೆ ಪ್ರಪಂಚದ ಪ್ರೇತಾತ್ಮಗಳು ಕಾಣಿಸ್ತಾ ಇತ್ತು. ಆ ಪ್ರೇತಾತ್ಮಗಳೇ ಅವಳನ್ನ ಸಾಯಿಸಿ ಅವಳ ಆತ್ಮವನ್ನ ವಶಪಡಿಸಿಕೊಂಡಿವೆ ಅಂತ ನಂಬ್ತಾರೆ. ಅಷ್ಟಕ್ಕೂ ಈ ಹಾರರ್ ಎಲಿವೇಟರ್ ಗೇಮ್ ಅಂದ್ರೆ ಏನು? ಎಲಿಸಾ ಲ್ಯಾಮ್ ಸತ್ತು 13 ವರ್ಷಗಳಾದ್ರೂ ಅವಳ ಸಾವಿನ ಹಿಂದೆ ಇರುವ ರಹಸ್ಯ ಇವತ್ತಿನವರೆಗೂ ಯಾಕೆ ಬಗೆಹರಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಈಕೆ ಸ್ಟೇ ಆಗಿದ್ದ ಅದೇ ಹೋಟೆಲ್ ನಲ್ಲಿ ಬರೋಬ್ಬರಿ 60 ಜನ ಸತ್ತು ಹೋಗಿದ್ದಾರೆ. ನಿಜವಾಗ್ಲೂ ಆ ಹೋಟೆಲ್ ಅಷ್ಟೊಂದು ಹಾಂಟೆಡಾ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಭಯಾನಕ ಎಲಿವೇಟರ್ ಗೇಮ್ ಬಗ್ಗೆ ಹಾಗೂ ಎಲಿಸಾ ಲ್ಯಾಮ್ ಕೇಸ್ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಲೋ ಥಿಂಕರ್ಸ್, ನಾನು ನಿಮ್ಮ ಥಿಂಕ್ ಮಗ. ನಮ್ಮ ರಹಸ್ಯವಾದ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೊದಲು ಈ ಹಾರರ್ ಗೇಮ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅರ್ಲಿ 2000 ನಲ್ಲಿ ಕೊರಿಯನ್ ಅಂಡ್ ಜಪಾನೀಸ್ ದೇಶಗಳಲ್ಲಿ ಶುರುವಾಗಿತ್ತು. ನಂತರ ಇದು ಇಂಟರ್ನೆಟ್ ನ ಮೂಲಕ ಪ್ರಪಂಚದಾದ್ಯಂತ ವೈರಲ್ ಆಗುತ್ತೆ. ತುಂಬಾ ಜನ ಈ ಗೇಮ್ ಅನ್ನ ಆಡಿ ಅವರಿಗೆ ಅನುಭವಕ್ಕೆ ಬಂದ ಪ್ಯಾರಾನಾರ್ಮಲ್ ಇನ್ಸಿಡೆಂಟ್ ಗಳನ್ನ ಇಂಟರ್ನೆಟ್ ನಲ್ಲಿ ಶೇರ್ ಮಾಡ್ತಾರೆ. ಈ ಗೇಮ್ ಅನ್ನ ಹೇಗೆ ಆಡ್ತಾರೆ ಅಂತ ಹೇಳ್ತೀನಿ. ಆದ್ರೆ ದಯವಿಟ್ಟು ಯಾರು ಇದನ್ನ ಟ್ರೈ ಮಾಡಬೇಡಿ. ಅದನ್ನ ನಂಬಿದ್ರು ನಂಬದೇ ಇದ್ರು ಕೂಡ ನಿಮ್ಮ ಲೈಫ್ ಜೊತೆಗೆ ರಿಸ್ಕ್ ಅನ್ನ ತೆಗೆದುಕೊಳ್ಬೇಡಿ. ಮೊದಲು ಈ ಗೇಮ್ ಅನ್ನ ಆಡಲು ಮಿನಿಮಮ್ 10 ಫ್ಲೋರ್ ಇರುವಂತಹ ಒಂದು ಪಾಳು ಬಿದ್ದಿರೋ ಬಂಗಲೆಗೆ ಹೋಗ್ಬೇಕು. ಅದರಲ್ಲಿ ಎಲಿವೇಟರ್ ಕಂಪಲ್ಸರಿ ಇರಬೇಕು. ಫಸ್ಟ್ ಆ ಎಲಿವೇಟರ್ ಒಳಗಡೆ ಹೋಗಿ ಈಗ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಸ್ ಅನ್ನ ಒಂದರ ನಂತರ ಒಂದನ್ನ ಒತ್ತಬೇಕು. ಆಗ ಆ ಎಲಿವೇಟರ್ ಎಲ್ಲಾ ಫ್ಲೋರ್ಸ್ ನಲ್ಲೂ ಸ್ಟಾಪ್ ಕೊಡುತ್ತೆ. ಈಗ ನೀವು 5ನೇ ಫ್ಲೋರ್ಗೆ ಬಂದ ಮೇಲೆ ನಿಮ್ಮ ಎಲಿವೇಟರ್ ಒಳಗಡೆ ಒಂದು ರಹಸ್ಯವಾದ ಹೆಂಗಸು ಬರ್ತಾಳೆ. ಆಗ ಯಾವುದೇ ಕಾರಣಕ್ಕೂ ಅವಳ ಕಡೆ ನೋಡಬಾರ್ದು, ಅವಳ ಜೊತೆಗೆ ಮಾತನಾಡಬಾರ್ದು ಕೂಡ. ಕಂಪ್ಲೀಟ್ ಆಗಿ ಅವಳನ್ನ ಇಗ್ನೋರ್ ಮಾಡಬೇಕು. ಯಾಕಂದ್ರೆ ಅವಳು ಬೇರೆ ಯಾರು ಅಲ್ಲ, ನಿಮ್ಮನ್ನ ಅವಳ ಪ್ರಪಂಚಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಬಂದಿರುವ ಒಂದು ಪ್ರೇತಾತ್ಮ. ಅವಳು ಒಳಗಡೆಗೆ ಬಂದ ತಕ್ಷಣ ಫಸ್ಟ್ ಫ್ಲೋರ್ ಬಟನ್ ಅನ್ನ ಒತ್ತಬೇಕು. ಆಗ ನೀವು ಫಸ್ಟ್ ಫ್ಲೋರ್ಗೆ ಹೋಗೋದಿಲ್ಲ, ಬದಲಿಗೆ 10ನೇ ಫ್ಲೋರ್ಗೆ ಹೋಗ್ತೀರಾ. ಎಲಿವೇಟರ್ ಡೋರ್ಸ್ ಓಪನ್ ಆಗುತ್ತೆ. ಆಗ ನಿಮ್ಮ ಮುಂದೆ ಪ್ರೇತಾತ್ಮಗಳ ಪ್ರಪಂಚ ಇರುತ್ತೆ. ನಿನ್ ಜೊತೆ ಇರೋ ಪ್ರೇತಾತ್ಮ ಅವಳ ಪ್ರಪಂಚಕ್ಕೆ ನಿಮ್ಮನ್ನ ಎಳೆದುಕೊಂಡು ಹೋಗೋದಕ್ಕೆ ತುಂಬಾ ಅಂದ್ರೆ ತುಂಬಾನೇ ಟ್ರೈ ಮಾಡುತ್ತೆ. ಆದ್ರೆ ನೀವು ಯಾವುದೇ ಕಾರಣಕ್ಕೂ ಅದರ ಕಡೆ ಗಮನವನ್ನ ಕೊಡಬಾರ್ದು. ಸ್ವಲ್ಪ ಹೊತ್ತಾದ್ಮೇಲೆ ಎಲಿವೇಟರ್ ಡೋರ್ಸ್ ಕ್ಲೋಸ್ ಆಗಿ ವಾಪಸ್ ನಮ್ಮ ಪ್ರಪಂಚಕ್ಕೆ ಬರ್ತೀರಾ. ಒಂದು ವೇಳೆ ಈ ಗೇಮ್ ನಲ್ಲಿ ಎಲ್ಲಾದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ನೀವು ಶಾಶ್ವತವಾಗಿ ಆತ್ಮಗಳ ಪ್ರಪಂಚದಲ್ಲಿ ಸಿಕ್ಕಿ ಬೀಳ್ತೀರಾ. ಈಗ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿರುವ ಎಲಿಸಾ ಲ್ಯಾಮ್ ಕೇಸ್ ಬಗ್ಗೆ ಮಾತಾಡೋಣ. ಜನವರಿ 2013ರಲ್ಲಿ ಎಲಿಸಾ ಒಂದು ಸೋಲೋ ಟ್ರಿಪ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅದಕ್ಕೆ ಅವರ ಪೇರೆಂಟ್ಸ್ ಒಪ್ಪೋದಿಲ್ಲ. ಕೊನೆಗೆ ಎಲಿಸಾಳ ಹಠದಿಂದ ಒಂದು ಕಂಡೀಷನ್ ಮೇಲೆ ಅವರು ಒಪ್ಪಿಕೊಳ್ತಾರೆ. ಎಲಿಸಾ ಪ್ರತಿದಿನ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಆಕೆ ಎಲ್ಲಿದ್ದಾಳೆ ಅನ್ನುವ ಇನ್ಫಾರ್ಮೇಶನ್ ಅನ್ನ ಅವ್ರಿಗೆ ಕೊಡಬೇಕು. ಎಲಿಸಾ ಕೂಡ ಈ ಕಂಡೀಷನ್ ಗೆ ಒಪ್ಪಿಕೊಳ್ತಾಳೆ. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಮರಳಿ ಬಾರದ ಊರಿಗೆ ಹೋಗ್ತಿದ್ದಾಳಂತ. ಈ ಸೋಲೋ ಟ್ರಿಪ್ ನ ಭಾಗವಾಗಿ 26 ಜನವರಿ 2013ಕ್ಕೆ ಲಾಸ್ ಏಂಜಲ್ಸ್ಗೆ ಬರ್ತಾಳೆ. ಒಂದೆರಡು ದಿನ ಆ ಪ್ರದೇಶವನ್ನ ಸುತ್ತಾಡಿದ್ಮೇಲೆ ಅಂದ್ರೆ 28 ಜನವರಿಗೆ ಸೆಸಿಲ್ ಅನ್ನುವ ಹೋಟೆಲ್ ನಲ್ಲಿ ರೂಮ್ ಅನ್ನ ತೆಗೆದುಕೊಳ್ತಾಳೆ. ಆದ್ರೆ ಈ ಹೋಟೆಲ್ ನ ಹಿಂದಿನ ಕರಾಳ ಇತಿಹಾಸದ ಬಗ್ಗೆ ಆಕೆಗೆ ಗೊತ್ತಿರ್ಲಿಲ್ಲ. ಈ ಹೋಟೆಲ್ ನಲ್ಲಿ ತುಂಬಾ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಹತ್ಯೆಗಳು ಕೂಡ ಇಲ್ಲಿ ನಡೆದಿವೆ. ರಿಚರ್ಡ್ ಅನ್ನುವ ಸೀರಿಯಲ್ ಕಿಲ್ಲರ್ ಇದೇ ಹೋಟೆಲ್ ನಲ್ಲಿ ಇರ್ತಿದ್ದ. ಅವನು ಲಾಸ್ ಏಂಜಲ್ಸ್ ನಲ್ಲಿ 13ಕ್ಕೂ ಹೆಚ್ಚು ಕೊಲೆಗಳನ್ನ ಮಾಡಿದ್ದ. ಈ ರೀತಿ ತುಂಬಾ ಕ್ರೈಮ್ಗಳು ಈ ಹೋಟೆಲ್ ನಲ್ಲಿ ನಡೆದಿವೆ. ಈ ಹೋಟೆಲ್ ನಲ್ಲಿ ಕೆಲಸ ಮಾಡಿದ್ದ ಮ್ಯಾನೇಜರ್ ಪ್ರಕಾರ ಕೇವಲ 10 ವರ್ಷದ ಸಮಯದಲ್ಲಿ ಬರೋಬ್ಬರಿ 80 ಸಾವುಗಳಾಗಿದ್ವಂತೆ. ಜೊತೆಗೆ ಹೋಟೆಲ್ಗೆ ಬರ್ತಿದ್ದ ಕಸ್ಟಮರ್ಸ್ ಗಳಿಗೆ ಏನೋ ವಿಚಿತ್ರವಾದ ಶಬ್ದಗಳು ಕೇಳಿ ಬರ್ತಾ ಇದ್ವು ಹಾಗೂ ಕೆಲವು ಪ್ಯಾರಾನಾರ್ಮಲ್ ಘಟನೆಗಳು ಆಗಿವೆ. ಈ ಹೋಟೆಲ್ ನಲ್ಲಿದ್ದ ಶೇರ್ಡ್ ರೂಮ್ ಅನ್ನ ಎಲಿಸಾ ತೆಗೆದುಕೊಂಡಿದ್ಲು. ಅಂದ್ರೆ ರೂಮ್ ನಲ್ಲಿ ಆಕೆ ಜೊತೆಗೆ ಬೇರೆಯವರು ಕೂಡ ಸ್ಟೇ ಆಗ್ತಾರೆ. ಆಕೆ ಜೊತೆಗೆ ಸ್ಟೇ ಆಗಿದ್ದವರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಕೆಲವರು ಎಲಿಸಾ ತುಂಬಾನೇ ಫ್ರೆಂಡ್ಲಿ ಆಗಿ ಇರ್ತಾ ಇದ್ಲು ಅಂತ ಹೇಳಿದ್ರೆ, ಇನ್ನು ಕೆಲವರು ಎಲಿಸಾ
ತುಂಬಾನೇ ವಿಚಿತ್ರವಾಗಿ ವರ್ತಿಸ್ತಾ ಇದ್ಲು ಅಂತ ಹೇಳ್ತಾರೆ. ಹೇಗಂದ್ರೆ ಎಲ್ಲರ ಬೆಡ್ಸ್ ಮೇಲೆ ಈ ರೂಮ್ ಅನ್ನ ಖಾಲಿ ಮಾಡಿ ಅಂತ ಒಂದು ಪೇಪರ್ ಮೇಲೆ ಬರೆದು ಇಡ್ತಾ ಇದ್ಲು. ಕೆಲವೊಮ್ಮೆ ಡೋರ್ಸ್ ಲಾಕ್ ಮಾಡ್ಕೊಂಡು ಓಪನ್ ಮಾಡ್ಬೇಕಂದ್ರೆ ಪಾಸ್ವರ್ಡ್ ಹೇಳಿ ಅಂತ ಕೇಳೋದು. ಈ ರೀತಿ ತುಂಬಾನೇ ವಿಚಿತ್ರವಾಗಿ ವರ್ತಿಸ್ತಾ ಇದ್ಲು. ಅದಕ್ಕೆ ರೂಮ್ಮೇಟ್ಸ್ ಎಲ್ಲ ಎಲಿಸಾಳ ಮೇಲೆ ಹೋಟೆಲ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಹೋಟೆಲ್ ನವರು ಎಲಿಸಾಳಿಗೆ ಒಂದು ಸಪರೇಟ್ ರೂಮ್ ಅನ್ನ ಕೊಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಆಕೆ ಹೋಟೆಲ್ ನಿಂದ ಚೆಕ್ಔಟ್ ಆಗುವ ಟೈಮ್ ಬಂತು. ಅದೇ ದಿನ ಈ ಲಿಫ್ಟ್ ಇನ್ಸಿಡೆಂಟ್ ಕೂಡ ನಡೆದಿದೆ. ಆದ್ರೆ ಇಂತಹ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಆ ಹೋಟೆಲ್ ನವ್ರಿಗೂ ಗೊತ್ತಿಲ್ಲ. ತುಂಬಾ ಹೊತ್ತಾದ್ರೂ ಆಕೆ ಚೆಕ್ಔಟ್ ಆಗೋದಕ್ಕೆ ಯಾಕೆ ಬರ್ತಾ ಇಲ್ಲ ಅಂತ ಹೋಟೆಲ್ ನವರು ವೇಟ್ ಮಾಡ್ತಿದ್ದಾರೆ. ರಾತ್ರಿ ಆಯ್ತು, ಇನ್ನೂ ಬರ್ಲಿಲ್ಲ. ರೂಮ್ ನಲ್ಲೂ ಆಕೆ ಕಾಣಿಸ್ತಿಲ್ಲ. ತಕ್ಷಣ ಪೊಲೀಸರು ಹೋಟೆಲ್ಗೆ ಬಂದು ಎನ್ಕ್ವೈರಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹೋಟೆಲ್ ನವರು ಕೂಡ ನಾವು ಬೆಳಿಗ್ಗೆ ಆಕೆಯನ್ನ ನೋಡಿದ್ವಿ, ಆ ನಂತರ ನಮ್ಗೆ ಆಕೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ಕೊಂಡು ಆಕೆಯನ್ನ ಸಿಟಿ ಎಲ್ಲ ಹುಡುಕ್ತಾರೆ. ತುಂಬಾನೇ ದಿನ ಆದ್ರೂ ಆಕೆ ಬಗ್ಗೆ ಸುಳಿವೇ ಸಿಗೋದಿಲ್ಲ. ಅದಕ್ಕೆ ಪೊಲೀಸರು ಪಬ್ಲಿಕ್ ಹೆಲ್ಪ್ ಅನ್ನ ತಗೋಬೇಕು ಅಂತ ಈ 3 ನಿಮಿಷದ CCTV ಫೋಟೇಜ್ ಅನ್ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಯಾರಾದ್ರೂ ಆಕೆಯನ್ನ ನೋಡಿದ್ರೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಇಂಟರ್ನೆಟ್ ನಲ್ಲಿ ಒಬ್ಬೊಬ್ರು ಒಂದೊಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಈ ಕೇಸ್ ಅನ್ನೋದು ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ. ಪೊಲೀಸರು ಡಾಗ್ ಸ್ಕ್ವಾಡ್ ನಿಂದ ಹೋಟೆಲ್ ಎಲ್ಲ ಹುಡುಕ್ತಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗ್ಲಿಲ್ಲ. ತುಂಬಾ ದಿನ ಆದ್ರೂ ಎಲಿಸಾಳ ಬಗ್ಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಆದ್ರೆ ಸಡನ್ ಆಗಿ ಹೋಟೆಲ್ಗೆ ಕೆಲವು ಕಂಪ್ಲೇಂಟ್ಸ್ ಬರೋದಕ್ಕೆ ಶುರುವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನೀರಿನ ಬಗ್ಗೆ. ಕೆಲವರು ಸ್ನಾನ ಮಾಡಿದ್ರೆ ತುಂಬಾನೇ ನೀರು ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದ್ರು. ಇನ್ನು ಕೆಲವರು ನೀರು ಕುಡಿಯೋದಕ್ಕೆ ತುಂಬಾನೇ ಕಹಿ ಇದೆ ಅಂತ ಹೋಟೆಲ್ ನಲ್ಲಿ ಕಂಪ್ಲೇಂಟ್ ಮಾಡ್ತಿದ್ರು. ದಿನೇ ದಿನೇ ಕಂಪ್ಲೇಂಟ್ಸ್ ಗಳು ಹೆಚ್ಚಾದವು. ಮೋಟರ್ ನಿಂದ ಹಿಡಿದು ಪೈಪ್ಲೈನ್ಸ್ ಎಲ್ಲವನ್ನ ಚೆಕ್ ಮಾಡ್ತಾರೆ. ಕೊನೆಗೆ ಒಬ್ಬ ವರ್ಕರ್ ಅನ್ನ ಹೋಟೆಲ್ ಮೇಲಿದ್ದ ವಾಟರ್ ಟ್ಯಾಂಕ್ ಅನ್ನ ಚೆಕ್ ಮಾಡೋದಕ್ಕೆ ಕಳಿಸ್ತಾರೆ. ಆ ವ್ಯಕ್ತಿ ಕೂಡ ಏಣಿ ಹಾಕೊಂಡು ಒಂದು ಟ್ಯಾಂಕ್ ಅನ್ನ ಓಪನ್ ಮಾಡ್ತಾರೆ. ಆದ್ರೆ ಎಲ್ಲ ನಾರ್ಮಲ್ ಆಗಿತ್ತು. ಆಮೇಲೆ ಇನ್ನೊಂದು ಟ್ಯಾಂಕ್ ಅನ್ನ ಓಪನ್ ಮಾಡ್ತಾರೆ. ಆದ್ರೆ ಆ 2ನೇ ಟ್ಯಾಂಕ್ ನಲ್ಲಿ ಕಂಡ ದೃಶ್ಯ ನೋಡಿ ಆ ವ್ಯಕ್ತಿಯ ಕೈ ಕಾಲೆಲ್ಲ ನಡುಗೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಒಂದು ಹುಡುಗಿಯ ಮುಖ ನೀರಿನ ಮೇಲೆ ತೇಲುತ್ತಾ ಕಾಣಿಸುತ್ತೆ. ತಕ್ಷಣ ಪೊಲೀಸರಿಗೆ ಅವರು ಇನ್ಫಾರ್ಮ್ ಮಾಡ್ತಾರೆ. ಆ ವಾಟರ್ ಟ್ಯಾಂಕ್ ಅನ್ನ ಕಟ್ ಮಾಡಿ ಡೆಡ್ ಬಾಡಿಯನ್ನ ಹೊರಗೆ ತೆಗಿತಾರೆ. ಆದ್ರೆ ಇಲ್ಲಿ ತುಂಬಾನೇ ವಿಚಿತ್ರವಾದ ಸಂಗತಿ ಏನಂದ್ರೆ ಆಕೆಯ ದೇಹದ ಮೇಲೆ ಒಂದು ತುಂಡು ಬಟ್ಟೆ ಕೂಡ ಇರಲಿಲ್ಲ. ಆಕೆಯ ಬಟ್ಟೆ ಎಲ್ಲ ಅದೇ ವಾಟರ್ ಟ್ಯಾಂಕ್ ನ ತಳದಲ್ಲಿ ಸಿಗ್ತವೆ. ಆಕೆ ಎಕ್ಸಾಕ್ಟ್ ಆಗಿ ಯಾವಾಗ ಸತ್ತಿದ್ದಾಳೆ ಅಂತ ಅಟೋಪ್ಸಿಯಲ್ಲಿ ಕೂಡ ತಿಳಿತಿಲ್ಲ. ಅಷ್ಟೇ ಅಲ್ಲ, ಆಕೆ ದೇಹದ ಮೇಲೆ ಯಾವುದೇ ಗಾಯಗಳಿಲ್ಲ. ಇಲ್ಲಿ ಎಲ್ಲರನ್ನ ಆಶ್ಚರ್ಯಪಡಿಸಿದ ಸಂಗತಿ ಏನಂದ್ರೆ ಈ ವಾಟರ್ ಟ್ಯಾಂಕ್ ಬಳಿ ಹೋಗೋದಕ್ಕೆ ಕೇವಲ 3 ದಾರಿಗಳಿವೆ. 1ನೇದು ಲಿಫ್ಟ್, 2ನೇದು ಎಮರ್ಜೆನ್ಸಿ ಎಕ್ಸಿಟ್, 3ನೇದು 14ನೇ ಫ್ಲೋರ್ ನಿಂದ ಟೆರೆಸ್ ಮೇಲೆ ಹೋಗೋದಕ್ಕೆ ಬಿಲ್ಡಿಂಗ್ ನ ಹೊರಗಡೆಯಿಂದ ಮೆಟ್ಟಿಲ್ಗಳಿವೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದು ಏನಂದ್ರೆ ಎಲಿಸಾ ಲಿಫ್ಟ್ ಇಂದ ಟೆರೆಸ್ ಮೇಲೆ ಹೋಗಿಲ್ಲ. ಹೋಗಿದ್ರೆ CCTVಯಲ್ಲಿ ರೆಕಾರ್ಡ್ ಆಗ್ತಿತ್ತು. ಇನ್ನು ಎಮರ್ಜೆನ್ಸಿ ಡೋರ್ ಅನ್ನ ಯೂಸ್ ಮಾಡಿದ್ರೆ ಅಲಾರಾಮ್ ಅನ್ನೋದು ಆನ್ ಆಗ್ತಿತ್ತು. ಎಲಿಸಾ ಮಿಸ್ ಆದ 19 ದಿನಗಳ ನಂತರ ಹೋಟೆಲ್ ನ ವಾಟರ್ ಟ್ಯಾಂಕ್ ನಲ್ಲಿ ಬಾಡಿ ಸಿಗೋದು ಅಂದ್ರೆ ತುಂಬಾನೇ ಅನುಮಾನಗಳು ಬರುತ್ತೆ. ಈ ಘಟನೆ ನಡೆದದ್ದು 2013ರಲ್ಲಿ. ಆದ್ರೆ ಇಷ್ಟು ವರ್ಷಗಳಾದ್ರೂ ಕೂಡ ಎಲಿಸಾ ಸಾವಿನ ಹಿಂದೆ ಇರುವ ರಹಸ್ಯ ಇಂದಿಗೂ ಬಯಲಾಗ್ಲಿಲ್ಲ. ಇದು ಆತ್ಮಹತ್ಯೆನ, ಕೊಲೆನ ಅಥವಾ ಪ್ರೇತಾತ್ಮಗಳ ಬಲಿನ ಅಂತ ಕೊನೆಗೂ ಪ್ರೂವ್ ಆಗ್ಲಿಲ್ಲ. ಆದ್ರೆ ಇಂಟರ್ನೆಟ್ ನಲ್ಲಿ ಮಾತ್ರ ಈ ಕೇಸ್ ಬಗ್ಗೆ ತುಂಬಾನೇ ಕಥೆಗಳು ಸ್ಪ್ರೆಡ್ ಆಗಿವೆ. ಅದರಲ್ಲಿ ತುಂಬಾನೇ ಮುಖ್ಯವಾದ ಕಥೆಗಳ ಬಗ್ಗೆ ಈಗ ನಿಮ್ಗೆ ತಿಳಿಸ್ಕೊಡ್ತೇನೆ. ಅದರಲ್ಲಿ ನಿಮ್ಗೆ ಯಾವುದು ಸರಿ ಅಂತ ಅನ್ಸುತ್ತೋ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ನಂಬರ್ 1, ಆ ಹೋಟೆಲ್ ನಲ್ಲಿರುವ ಒಂದು ಪ್ರೇತಾತ್ಮ ಎಲಿಸಾಗೆ ತುಂಬಾನೇ ತೊಂದರೆ ಕೊಟ್ಟಿರಬೇಕು. ಅದರಿಂದ ಆಕೆ ಹೆದರ್ಕೊಂಡು ಈ ರೀತಿ ತುಂಬಾನೇ ವಿಚಿತ್ರವಾಗಿ ವರ್ತಿಸ್ತಾ ಇದ್ದಾಳೆ. ಆ ಪ್ರೇತಾತ್ಮವೇ ಎಲಿಸಾಳನ್ನ ಕೊಂದಿದೆ ಅಂತೆ. ಸ್ಟಾರ್ಟಿಂಗ್ ನಲ್ಲಿ ಹೇಳಿದಂತೆ ಒಂದು ಹಾರರ್ ಎಲಿವೇಟರ್ ಗೇಮ್ ಅನ್ನ ಆಡ್ತಿದ್ದಾಳೆ. ಆ ಗೇಮ್ ನ ಭಾಗವಾಗಿ ಆಕೆ ಪ್ರೇತಾತ್ಮಗಳ ಪ್ರಪಂಚಕ್ಕೆ ಹೋಗಿದ್ದಾಳೆ. ಆದ್ರೆ ಅಲ್ಲೇ ಆಕೆ ಏನೋ ತಪ್ಪು ಮಾಡಿದ್ದಾಳೆ. ಅದಕ್ಕೆ ಪ್ರೇತಾತ್ಮಗಳ ಪ್ರಪಂಚದಿಂದ ಒಂದು ದುಷ್ಟ ಆತ್ಮ ಎಲಿಸಾಳ ಹಿಂದೆ ಬಿದ್ದಿದೆ. ಅವಳ ಆತ್ಮವನ್ನ ವಶಪಡಿಸಿಕೊಳ್ಳಲು ಆ ಪ್ರೇತಾತ್ಮ ಪ್ರಯತ್ನಿಸ್ತಾ ಇರಬೇಕಾದ್ರೆ CCTVಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ನೀವು ಈ CCTVಯನ್ನ ಗಮನಿಸಿದ್ರೆ ಎಲಿಸಾ ತುಂಬಾನೇ ಭಯದಲ್ಲಿ ಸಿಕ್ಕ ನಂಬರ್ಸ್ ಅನ್ನ ಒತ್ತುತ್ತಾ ಇದ್ದಾಳೆ. ಯಾರೋ ಆಕೆಯನ್ನ ಫಾಲೋ ಮಾಡ್ತಿರೋ ತರ ಕಾಣ್ತಿದೆ. ಅವರಿಂದ ಬಚ್ಚಿಟ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದಾಳೆ. ಕೊನೆಗೆ ಲಿಫ್ಟ್ ಇಂದ ಹೊರಗಡೆ ಬಂದು ಯಾರತ್ರನೋ ಮಾತಾಡ್ತಿದ್ದಾಳೆ. ಆದ್ರೆ ವಿಚಿತ್ರವೇನಂದ್ರೆ ಆ ವ್ಯಕ್ತಿ ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ. ಅದಕ್ಕೆ ಅದು ಒಂದು ಪ್ರೇತಾತ್ಮ ಅಂತ ತುಂಬಾ ಜನ ನಂಬ್ತಿದ್ದಾರೆ. ಈ ಇನ್ಸಿಡೆಂಟ್ ಆದ್ಮೇಲೆನೆ ಎಲಿಸಾ
ಕಣ್ಮರೆಯಾಗ್ತಾಳೆ. ನಂಬರ್ 2, ಕೆಲವರ ಪ್ರಕಾರ ಎಲಿಸಾಗೆ ಆಲ್ರೆಡಿ ಬೈಪೋಲರ್ ಡಿಸಾರ್ಡರ್ ಇದೆ. ಅದಕ್ಕೆ ಆಕೆ ಟ್ರೀಟ್ಮೆಂಟ್ ಅನ್ನ ಕೂಡ ತೆಗೆದುಕೊಳ್ತಾ ಇದ್ಲು. ಇದರಿಂದ ಆಕೆ ತುಂಬಾ ದಿನಗಳಿಂದ ನೋವನ್ನ ಅನುಭವಿಸ್ತಾ ಇದ್ಲು. ಅಂದ್ರೆ ಎಲಿಸಾ ಮೆಡಿಸಿನ್ ತೆಗೆದುಕೊಂಡಿಲ್ಲ ಅಂದ್ರೆ ಆಕೆಗೆ ಹ್ಯಾಲೋಸಿನೇಷನ್ ಬರುತ್ತೆ. ಅಂದ್ರೆ ಇರೋದು ಇಲ್ಲದೆ ಇರೋ ತರ ಅಥವಾ ಇಲ್ಲದೆ ಇರೋದು ಇರೋ ತರ ಇಮ್ಯಾಜಿನ್ ಮಾಡ್ಕೊಂಡು ತನಗ್ ತಾನೇ ಹೆದರ್ಕೊಳ್ತಾ ಇದ್ಲು. ಈ ಮೆಂಟಲ್ ಪ್ರಾಬ್ಲಮ್ ಇಂದಲೇ ಎಲಿಸಾ ಆ ರೀತಿ ವಿಚಿತ್ರವಾಗಿ ಮಾಡಿದ್ದಾಳೆ. ಯಾರೋ ಅವಳನ್ನ ಕೊಲೆ ಮಾಡೋದಕ್ಕೆ ಬರ್ತಾ ಇದ್ದಾರೆ ಅಂತ ಹೆದ್ರಿ ಅವಳೇ ವಾಟರ್ ಟ್ಯಾಂಕ್ ನಲ್ಲಿ ಬಚ್ಚಿಟ್ಕೊಂಡು ಉಸಿರುಗಟ್ಟಿ ಸತ್ತಿದ್ದಾಳೆ ಅಂತ ಹೇಳ್ತಾರೆ. ಪೊಲೀಸರು ಕೂಡ ಇದೇ ನಿಜ ಅಂತ ನಂಬ್ತಿದ್ದಾರೆ. ಆದ್ರೆ ಇಲ್ಲಿರೋ ಒಂದು ಡೌಟ್ ಏನಂದ್ರೆ ಆಕೆ ಏನೋ ಇಮ್ಯಾಜಿನ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂದ್ರು ಆ ದೊಡ್ಡದಾದ ವಾಟರ್ ಟ್ಯಾಂಕ್ ಅನ್ನ ಹತ್ತೋದಕ್ಕೆ ಒಂದು ಏಣಿ ಬೇಕಾಗುತ್ತೆ. ಆದ್ರೆ ಏಣಿ ಇಲ್ದೆ ಹೇಗೆ ಟ್ಯಾಂಕ್ ಒಳಗಡೆ ಹೋದ್ಲು ಅನ್ನೋದೇ ಬಗೆಹರಿಸೋದಕ್ಕೆ ಆಗದ ರಹಸ್ಯ. ಈ ಕಥೆಗಳಲ್ಲಿ ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ಅಂತ ತಪ್ಪದೆ ಕಾಮೆಂಟ್ ಮಾಡಿ ನಮ್ಗೆ ತಿಳಿಸಿ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಇದೇ ರೀತಿಯ ಮತ್ತೊಂದು ಹಾರರ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹುಷಾರಾಗಿರಿ ಥಿಂಕರ್ಸ್. I see.